ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ರೇವಣಸಿದ್ದೇಶ್ವರ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿರುವ ಗೋಶಾಲೆಯಲ್ಲಿದ್ದೀವಿ. ರೇವಣಸಿದ್ದೇಶ್ವರ ಸ್ವಾಮಿ ಬೆಟ್ಟ. ರೇವಣಸಿದ್ದೇಶ್ವರ ಸ್ವಾಮಿ ಬೆಟ್ಟ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆಯಲ್ಲಿದೆ. ಅಲ್ಲಿಂದ ಒಂದು 20 ನಿಮಿಷದ ಪ್ರಯಾಣ. ಕೈಲಾಂಚ ಹೋಬಳಿ ಅವೇರಹಳ್ಳಿ ಗ್ರಾಮ. ಇವತ್ತು ನಾವು ಬೆಂಗಳೂರಿಗೆ ಹತ್ತಿರವಾಗಿರುವ ಒಂದು ಒಳ್ಳೆ ಗೋಶಾಲೆನ ತೋರಿಸ್ತೀವಿ. ಈ ಕ್ಷೇತ್ರ ಕೂಡ ಬಹಳ ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರಸಿದ್ಧವಾದಂತಹ ರೇವಣಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಾನವಿದೆ. ಈ ವಿಡಿಯೋದಲ್ಲಿ ನಾವು ಬರೀ ಗೋಶಾಲೆನ ತೋರಿಸುವಂತ ಒಂದು ಪ್ರಯತ್ನ ಮಾಡಿದೀವಿ ಮತ್ತು ದಾಸೋಹ ಭವನವನ್ನು ತೋರಿಸುವಂತ ಪ್ರಯತ್ನ ಮಾಡಿದೀವಿ. ಇನ್ನೊಂದು ಎಲ್ಲೋಯ್ತು? ಆ ಕಡೆ ಆಯ್ತಾ? ಇಲ್ಲಿ ಸಾಕಷ್ಟು ಹಸುಗಳಿವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಪಡ್ಕೊಳ್ಳೋಣ ಬನ್ನಿ. ಹಸುಗಳಿಗೆ ಮೇವು ಮತ್ತು ಇತರ ಅನುಕೂಲಗಳನ್ನೆಲ್ಲ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ನಂಜುಂಡಸ್ವಾಮಿ ಅಂತ. ಇದೆಲ್ಲ ಗೋಶಾಲೆ ನೀವೇ ನೋಡೋದಾ? ಗೋಶಾಲೆ ಎಲ್ಲ ನಾವೇ ನೋಡೋದು. ಇದಕ್ಕೆ ಬೇರೆ ಲೋಕೇಶ್ ಸರ್ ಅಂತ ಅವ್ರೆ. ಅವ್ರು ಲೋಕೇಶ್ ಸರ್ ಅಂತ, ಅವ್ರದ್ದು ಇದು ಡಿಪಾರ್ಟ್ಮೆಂಟ್. ಅವ್ರ ಗೋಶಾಲೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದು. ಹೌದು. ಆದ್ರೆ ಎಲ್ಲ ಹಸುಗಳನ್ನೆಲ್ಲ ನೋಡ್ಕೊಳ್ಳೋದೆಲ್ಲ ನಮ್ದು. ನೀವೇ? ಯಾವ ಊರು ನಿಮ್ದು? ನಮ್ದು ಚಾಮರಾಜನಗರ. ಚಾಮರಾಜನಗರನಾ? ಎಷ್ಟು ಹಸುಗಳಿದೆ ಇಲ್ಲಿ? ಟೋಟಲ್ 25 ಇವೆ ಈಗ. 25? ಎಲ್ಲ ಓರಿಗಳು, ಹಸುಗಳು ಎಲ್ಲ ಸೇರಿ 25? ಅದರಲ್ಲಿ ನಾಟಿಗಳಿವೆ, ಮಲೆನಾಡಿವೆ, ಗಿರ್ತಳಿ ಇದೆ, ಮತ್ತೆ ಸೀಮೆಹಸುಗಳಿವೆ. ಎಲ್ಲಾ ತಳಿನೂ ಇದಾವೆ. ಯಾವ ರೀತಿ ಹಸುಗಳೆಲ್ಲ ಯಾವ ತರ ಇಲ್ಲಿ ಬರ್ತವೆ ಅಂತಂದ್ರೆ, ಇದೆಲ್ಲ ದೇವರುಗಳಿಗೆ ಅಂತ ಹರ್ಸ್ಕೊಂಡಿರ್ತಾರಲ್ಲ ಭಕ್ತಾದಿಗಳು, ಅವರೆಲ್ಲ ಇಲ್ಲಿ ಅರಕೆ ಮಾಡ್ಕೊಂಡು ತಂದು ಬಿಟ್ಟಿರ್ತಾರೆ. ಹರ್ಸ್ಕೊಂಡಿರ್ತಾರೆ, ತಂದು ಬಿಟ್ಟಿರ್ತಾರೆ. ಇದಕ್ಕೆ ಇವಾಗ ಮೇವು, ಇದಕ್ಕೆಲ್ಲ ಮೇವು, ಇದು ಎಲ್ಲ ತಿಂಡಿ ಟೆಸ್ಟ್ ಇಂದ ಫುಡ್ ಎಲ್ಲ ತರ್ತೀವಿ. ಅಂದ್ರೆ ಸೀಮೆ ಹುಲ್ಲೀಗ ನಾವು ಯೂಸ್ ಹಾಕ್ತಿದೀವಿ ಬೇರೆ ಜಮೀನುಗಳನ್ನೀಗ. ಅಲ್ಲಿ ಸೀಮೆ ಹುಲ್ಲು ಮತ್ತೆ ಜೋಳ ಇವೆಲ್ಲ ನಾವೇ ಬೆಳ್ಕೊತೀವಿ. ಟೆಸ್ಟ್ ಇಂದ ನಾವು ಬೆಳ್ಕೊಂಡು ದನಗಳಿಗೆಲ್ಲ ನಾವೇ ಉಪಯೋಗಿಸ್ತೀವಿ. ಸರಿ. ಈಗ ಭಕ್ತಾದಿಗಳು ಏನಾದ್ರೂ ಇದಕ್ಕೆ ಬೇಕಾದಂಗೆ ಅಂದ್ರೆ ಇಲ್ಲಿ ಏನಂದ್ರೆ ಭಕ್ತಾದಿಗಳು ಏನೋ ಒಂದ್ 100, 200, 500 ದಾನಗಳಿಗೆ, ಮೇವಿಗೆ, ತಿಂಡಿಗೆ ಅಂತ ಕೊಡ್ತಾರೆ. ಅದು ಇಲ್ಲಿ ಗೋಶಾಲೆಗೆ ಗೋಶಾಲೆಗೆ ಅಂತ ಅದು ಯೂಸ್ ಮಾಡ್ತೀವಿ. ಯಾರು ಬೇಕಾದ್ರೂ ಕೊಡ್ಬೋದು. ಯಾರು ಬೇಕಾದ್ರೂ ಭಕ್ತಾದಿಗಳು ಯಾರು ಬೇಕಾದ್ರೂ ಕೊಡ್ಬೋದು. ಎಸ್ಕೊಳ್ಳೋ ಅಷ್ಟೇ. ಭಕ್ತಾದಿಗಳೆಲ್ಲ ದೇವ್ರಿಗೆ ಹರ್ಸ್ಕೊಂಡಿರೋರೆಲ್ಲ ತಂದ್ಬಿಡೋದು. ಯಾರು ಸಾಕಾಗಿಲ್ಲ ಅಂತ ಸಾಕಾಗಲ್ಲ ಅಂತಲ್ಲ, ಇದು ದೇವ್ರಿಗೆ ಬಿಡ್ತೀವಿ ಅಂತ ಕೆಲವು ಹರ್ಸ್ಕೊಂಡಿರ್ತಾರೆ. ಮನೆಗಳಲ್ಲಿ ತೊಂದರೆಗಳಿದ್ದು ಅಂತವರೆಲ್ಲ ಗೋಶಾಲೆ ತಂದ್ಬಿಡ್ತಾರೆ. ಇವಾಗ ಟೋಟಲ್ 25 ಇದಾವ? ಟೋಟಲ್ 25. ಹಾಲು ಕರಿಯೋದೆಲ್ಲ ಮಿಷಿನ್? ಹಾಲು ಕರಿಯೋವೆಲ್ಲ ಮಿಷಿನ್ ಅಲ್ಲಿ. ಮೊದಲೆಲ್ಲ ಕೈಯಲ್ಲೇ ಕರೀತಿದ್ವು ಅಂತಂದ್ರೆ ಈಗ ಒಂದ್ 2-3 ತಿಂಗಳು ಆಯ್ತು, ಇವಾಗ ಮಿಷಿನ್ ತಂದಿದ್ದಾರೆ. ಮೊದಲೆಲ್ಲ ಕೈಯಲ್ಲೇ ಯೂಸ್ ಮಾಡ್ತಾ ಇದ್ವಿ. ಇದೆಲ್ಲ ಹಾಲೆಲ್ಲ ಇಲ್ಲೇ? ಹಾಲೆಲ್ಲ ದಾಸೋಹಕ್ಕೆ ಉಪಯೋಗ. ಮಜ್ಜಿಗೆ ಮತ್ತೆ ಕಾಪಿಗೆ. ಮಜ್ಜಿಗೆ ಇಲ್ಲ ಭಕ್ತಾದಿಗಳಿಗೆಲ್ಲ ಮಜ್ಜಿಗೆ ಮತ್ತೆ ಕಾಪಿಗೆ ಇದೆಲ್ಲ ದಾಸೋಹಕ್ಕೆ ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ಅಂದ್ರೆ ಈ ಗೋಶಾಲೆ ಮಾಡಿದಾಗ ಎಷ್ಟು ಹಸುಗಳಿದ್ವು ಆವಾಗ ಅಂತಂದ್ರೆ? ಆವಾಗಲೂ ಗೋಶಾಲೆ ಮಾಡ್ದಂಗಂತ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 4-5 ಇದ್ದು ಅಷ್ಟೇ. ಟೆಸ್ಟ್ ಅಲ್ಲೇ ತಂದಿದ್ರು ಅದನ್ನ ಹಾಲಿಗೆ ಅಂದ್ಬಿಟ್ಟು. ಪುನಃ ಈಗ ಈಚೀಚೆಗೆಲ್ಲ ಗೋಶಾಲೆ ಇದಾಯ್ತಲ್ಲ, ಓಪನ್ ಆದ್ಮೇಲೆ ಏನ್ ಮಾಡೋದು, ಎಲ್ಲ ಭಕ್ತಾದಿಗಳೆಲ್ಲ ಹರ್ಸ್ಕೊಂಡು ದೇವಸ್ಥಾನಕ್ಕೆ ಅಂತ ತಂದು, ದಾಸೋಹಕ್ಕೆ ಅಂತ ತಂದ್ಬಿಟ್ಟು. ದಾಸೋಹಕ್ಕೆ ಅಂತ ತಂದ್ಕೊಟ್ಟಿದ್ದಾರೆ. ಇವಾಗುನು ಯಾರಿಗಾರ ತಂದು ಕೊಡ್ಬೋದು ಅಂದ್ರೆ ಅವರು ಕೊಡ್ಬೋದಾ? ಕೊಡ್ಬೋದು. ಹಸುಗಳು ತಂದು ಕೊಡ್ಬೋದು. ಹಸುಗಳನ್ನ ತಂದು ಸಾಯಂಕಾಲ ಹಾಲು ಕರಿತೀರಾ? ಬೆಳಿಗ್ಗೆ ಸಾಯಂಕಾಲ. ಟೆಸ್ಟ್ ಇದು ನಡೆಸ್ತಾ ಇರೋದು ಈಗ ಗೋಶಾಲೆನ. ಗೌರ್ಮೆಂಟ್ಗೆ ಇದಿಲ್ಲ, ಇದು ಗೌರ್ಮೆಂಟ್ ಏನ್ ಸಂಬಂಧ ಇಲ್ಲ. ಇದು ಟೆಸ್ಟ್ ಇಂದ ನಡೆಸ್ತಾ ಇರೋದು ಇವರು. ಸರಿ. ಇದಕ್ಕೆಲ್ಲ ರೇವಣಸಿದ್ದೇನವರೇ ಇದಕ್ಕೆ ಅಧ್ಯಕ್ಷರು. ಕಮಿಷನರ್ ಆಗಿಲ್ಲ, ಅವರೇ ಅಧ್ಯಕ್ಷರು. ಗೋಶಾಲೆ ಇದಕ್ಕೆ ದಾಸೋಹಕ್ಕೆ ಮತ್ತೆ ಗೋಶಾಲೆ. ಇವಾಗ ಹಾಲು ಕರಿಯ ಮೆಷಿನ್, ಹಾಲು ಕರಿಯಕ್ಕೆ ಮೆಷಿನ್. ಇದು ಇಷ್ಟನಾ? ಈ ತರ ಹಾಕ್ಬಿಟ್ರೆ ಮೆಷಿನ್ ಆನ್ ಮಾಡ್ಬೇಕಾ? ಇಲ್ಲ, ಆನ್ ಆಗಿದೆ. ಅದು ಆನ್ ಆಗಿದೆ? ಅಲ್ಲ, ಆನ್ ಆಗಿದೆ. ಇಲ್ಲೇನೋ ನಿಪ್ಪಲ್ ಹಾಕೋದೆ ಅಷ್ಟೇ. ಸರಿ. ಎಲ್ಲ ರೂಢಿ ಆಗ್ಬಿಟ್ಟವೆ ನಿಮ್ಗೆ? ರೂಢಿ ಆಗ್ಬಿಟ್ಟವೆ. ಅಂದ್ರೆ ಹೊಸಬ್ರು ಕಂಡ್ರೆ ಇದಾಗಲ್ಲ. ಏನೋ ಹಿಂದ್ಗಡೆ ಬಂದವರೆಲ್ಲ ಅಂದ್ಬಿಟ್ಟು ಸ್ವಲ್ಪ ಅದೇ ಕಾಲ ಎತ್ತವೆ, ಮತ್ತೆ ಆ ಕಡೆ ಈ ಕಡೆ ಓಡಾಡ್ತವೆ.
ಅಲ್ಲ ನಿಮಗೆ ನಮಗೆ ಏನ್ ಮಾಡೋಣ, ನಿಮಗೆ ರೂಢಿ ಆಗಿದಾವ, ನಮಗೂ ರೂಢಿ ಆಗಿವೆಲ್ಲ. ನಿಮ್ ಮಾತು ಕೇಳ್ತವೆ. ಹಾ ಓರಿ ಅಲ್ವಾ? ಓರಿ ಇದು, ಇದು ಗಿರ್ತಳಿ ಅಂತ ಓರಿ ಇದು. ಕ್ರಾಸಿಂಗ್ ಇಟ್ಕೊಂಡಿದೀವಿ ಇದನ್ನ, ಕ್ರಾಸಿಂಗ್ ಅಂದ್ರೆ 7 ಮಾಡೋದಕ್ಕೆ ಹಸುಗಳಿಗೆ ಕ್ರಾಸಿಂಗ್ ಇಟ್ಕೊಂಡಿದ್ದೀರ. ಕ್ರಾಸಿಂಗ್ ಇಟ್ಕೊಂಡಿರೋದು. ಇದು ಕ್ರಾಸಿಂಗ್ ಮಾತ್ರನಾ? ಹೌದು. ನೋಡಿ ಹೆಂಗಿದೆ ಅಂತೇಳಿ. ಬಾರಿ ಜೋರಿದೆ. ಜೋರಿದೆ. ಇದು 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 HF ಸೇರಿದ್ದೆ. HF ಸೇರಿದೆ. HF ಸೇರಿದ್ದೆ ಇದು. ಇದು ಗಬ್ಬಾಗಿದೆ, 2 ತಿಂಗಳಾಗಿದೆ ಇದು. ಇದು 2 ತಿಂಗಳಾಗಿದೆ. ಇದು ಯಾವ ತಳಿ? ಇದು HF ಇದು. ಇದು HF. ಇದು HF. ಅದೇ HF ಅಲ್ಲೇ ಬ್ಲಾಕ್ ಅದು. ಅದು HF ಅಲ್ಲಿ ಬ್ಲಾಕ್ ಅದು. ಬ್ಲಾಕ್ ಕ್ರಾಸಿಂಗ್ ಅದು. HF ಅಲ್ಲಿ ಕ್ರಾಸಿಂಗ್ ಅದು. ಇದು ಗಿರ್ತಳಿ ಗಂಡು ಅದು. ಯಾವ್ದು ಆ ಕಡೆದಾ? ಇದು 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 ಅದು ಗಂಡಿಗರು. ಹೌದಾ? ಗಿರ್ತಳಿ ಹಿಂಗಿರುತ್ತಾ? ಸಣ್ಣದಾಗಿರ್ಬೇಕಾದ್ರೆ ಹೆಣ್ಣದು ಬೆಳಿತಾ ಬೆಳಿತಾ ಹಂಗಾಗುತ್ತೆ. ಬೆಳಿತಾ ಬೆಳಿತಾ ಸೇಮ್ ಆಗಿರೋ ರೀತಿ ಆಗುತ್ತೆ. ಇದು ನಿಮ್ಮಲ್ಲೇ ಹುಟ್ಟಿರೋದಾ? ಇಲ್ಲೇ ಹುಟ್ಟಿದ್ದು ಇದು. ಇದು ಅಷ್ಟೇ. ಇದು ನಾಟಿ ಇದು. ಇದು ತಾಯಿ ಸ್ವಲ್ಪ ತೀರೋಗ್ಬಿಡ್ತಿತ್ತು ತಾಯಿ. ಹೌದಾ? ಇದು ಹಳ್ಳಿಕಾರ? ಇದು ಹಳ್ಳಿಕಾರ ಇದು. ಇದು ಹಳ್ಳಿಕಾರ. ಹೆಣ್ಗಾರು ಹೆಣ್ಗಾರು. ಹೆಣ್ಗಾರು. ಇದೆಲ್ಲ ಇದು HF. ಇದು HF. HF ಕರ ಹಾಕಿ ಒಂದು 10-12 ದಿನ ಆಗಿದೆ ಅಷ್ಟೇ. ಇದು 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 ಜರ್ಸಿ. ಇದು ಜರ್ಸಿ. ಜರ್ಸಿ ಇದು. ಇದ್ರಲ್ಲಿ ಹಾಲು ಯಾವ್ದು ಜಾಸ್ತಿ ಕೊಡುತ್ತೆ? ಇದಾ? HF ಮಾತ್ರ ಜಾಸ್ತಿ ಕೊಡುತ್ತೆ. ಹಾಲ್ನಲ್ಲಿ HF ಜಾಸ್ತಿ ಕೊಡುತ್ತೆ. ಫ್ಲಾಟ್ ಅಲ್ಲಿ ಜರ್ಸಿ ಗಟ್ಟಿ ಬರುತ್ತೆ. ಜರ್ಸಿ. ಜರ್ಸಿನಲ್ಲಿ ಇದು ಜರ್ಸಿ. ಇದು HF. ಇದು HF. ಮತ್ತೆ ಇದು HF. ಇದು HF. ಇದು ಹಾಲ್ ಬ್ಲಾಕ್ ಹಳ್ಳಿಕಾರ್ ಇದು. ಇದು ನಾಟಿ ಇದು. ಇದು ಮಲೆನಾಡು ಗಿಡ್ಡ ಇದು. ಇದು ಇದು ಮಲೆನಾಡು. ಇದು ಮಲೆನಾಡು ಗಿಡ್ಡ. ಮಲೆನಾಡು ಹಸು ಇದು. ಇದು ಮಲೆನಾಡು ಹಸು. ಇದು ಮಲೆನಾಡು ಓರಿ ಇದು. ಇದು ಮಲೆನಾಡು ಓರಿ. ಓರಿ ಇದು. ಮಲೆನಾಡು ಓರಿ ನೋಡಿ, ಇದು ಚೆನ್ನಾಗಿದೆ, ದೊಡ್ಡದಾಗಿದೆ. ಇದು ಹಸು. ಅದು ಹಸು. ಅವೆಲ್ಲ ಇಲ್ಲೇ ಹುಟ್ಟಿರೋ ಕರುಗಳ? ಇವೆಲ್ಲ ಇಲ್ಲೇ ಹುಟ್ಟಿರೋ ನೋಡಿ. ಇದು ಮಲೆನಾಡು, ಇದು ಇಲ್ಲೇ ಹುಟ್ಟಿದ್ದು. ಇದು ಇವೆಲ್ಲ ಇಲ್ಲೇ ಹುಟ್ಟಿರೋ. ಇದು ಇಲ್ಲೇ ಹುಟ್ಟಿರೋದು ಕರು. ಕರು ಹೆಣ್ಗರು ಅಲ್ಲ? ಹೆಣ್ಗಾರು ಹೆಣ್ಗಾರು. ಇವೆಲ್ಲ ಇಲ್ಲೇ ಹುಟ್ಟಿರೋ ನೋಡಿ. ಹಾಲ್ ಬ್ಲಾಕ್ ಅಂದ್ರೆ ಇದೇ ಕರು. ಇದಾ? ಹಾಲ್ ಬ್ಲಾಕ್ ಅಂದು ಅದ್ರದ್ದೇ ಕರು ಇದು. ಅದ್ರದ್ದೇ ಈ ಕರು. ಪುನಃ ಗಬ್ಬ ಆಗಿದೆ ಅದು ನೋಡಿ. ಇದ್ರದ್ದು ಈ ಕರು. ಈ ಕರು ನೋಡಿ. ಇದ್ರದ್ದು ಈ ಕರು. ಈ ಹಸುಂದು ನೋಡಿ. ಈ ಕರು ಇದ್ರದ್ದು ಈ ಕರು. ಇದು ಇದು ಹಳ್ಳಿಕಾರೆ. ಇದು ನಾಟಿಗೆ ಇದಕ್ಕೆ ಕ್ರಾಸಿಂಗ್ ಇಟ್ಕೊಂಡಿದ್ದೀನಿ. ಯಾವುದು? ಇದನ್ನ. ಹೌದಾ? ಇದು ಕ್ರಾಸಿಂಗ್ ಮಾಡ್ತೀನಿ. ಇದು ಏನೋ ಆಗಿದೆ ಅಲ್ಲ? ಇದು ಹಂಗೆ ಹುಟ್ಟಿರೋದು ಹೆಂಗೆ, ಅದು ಜಲ್ಸಿರೋದು ಹೆಂಗೆ, ಅದು ಸೋಡು ಸ್ವಲ್ಪ ತಿರುಗಿಬಿಟ್ಟೈತೆ. ತಿರುಗಿ ತುಟಿ ಅಂತೀವಲ್ಲ. ಇವಾಗ ಊಟ ಎಲ್ಲ ಮಾಡಕ್ಕಾಗುತ್ತೆ ಇದಕ್ಕೆ? ಇಲ್ಲ ನಾಲ್ಗಲೇ ತಗೊಂಡ್ ತಿನ್ನುತ್ತೆ. ಮೇವು ತಿಂಡಿ ಎಲ್ಲ ನಾಲ್ಗಲೇ ತಗೊಂಡ್ ತಿನ್ನುತ್ತೆ. ಏನ್ ಮೇವು ತಿಂಡಿ ಏನ್ ತೊಂದ್ರೆ ಇಲ್ಲ. ಮೇವು ತಿಂಡಿ ಏನ್ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ, ಎಲ್ಲ ನಾಲ್ಗಲೇ ತಗೊಂಡ್ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡುತ್ತೆ, ಚೆನ್ನಾಗಿ ತೊಂದ್ರೆ ಇಲ್ಲ. ಸರಿ. ಸುಮಾರು ಕ್ರಾಸಿಂಗ್ ಮಾಡ್ಸಿದೀವಿ ಇದ. ಹೌದಾ? ಇದೇ ಅದೇ ಇದನ್ ಕ್ರಾಸಿಂಗ್ ಈ ಕರು. ಇದ್ರದಾ? ಇದ್ರದ್ದೆ. ನೋಡಿ ಅಲ್ಲಿ ಹುಟ್ಟಿದೆಯಲ್ಲ, ಇನ್ನೊಂದು ಕರು ಇದೆ. ಈ ಕರುನಾ? ನೋಡಿ, ಇದು ಅದ್ರ ಕರುವೆ. ಇದುವೆ ಅದು ಇದು ಕ್ರಾಸಿಂಗ್. ಇದುವೆ ಪುನಃ ಇದು ಗಬ್ಬ ಆಗಿದೆ. ಇದೊಂದ್ 3 ತಿಂಗಳಾಗಿದೆ ಇದು. ನೀವ್ ಹೇಳೋದಿದ್ದ ಈ ಕರುನಾ? ಈ ಕರು. ಈ ಕರು ಇದ್ರದ್ದೆ? ಅದ್ರದ್ದೆ. ಸುಮಾರು ಹುಟ್ಟಿವೆ ಅದ್ರ ಕರುಗಳು. ಹೌದಾ? ನೋಡಿ, ಇದು ಗಬ್ಬ ಆಗಿದೆ. ಇದುವೆ ಇದು ಗಬ್ಬ 3 ತಿಂಗಳಾಗಿದೆ. ಅದ್ರಲ್ಲೇ ಕ್ರಾಸಿಂಗ್ ಮಾಡಿರೋದು. ಅದು ಗಬ್ಬ ಆಗಿದೆ, 5 ತಿಂಗಳಾಗಿದೆ. ಅದೇ ಕ್ರಾಸಿಂಗ್ ಮಾಡಿರೋದು. ಇದು ಗಬ್ಬ ಆಗಿದೆ. ಅದು ಗಬ್ಬ ಆಗಿದೆ. ಸರ್, ಈಗ ಇದು ಮೇವು ಇದಕ್ಕೆಲ್ಲ ನೀವು ಕೂಡ ಬೆಳ್ಕೋತೀರಾ? ಇದಕ್ಕೆ ಮೇವು ಅಂತ ಹೇಳಿದ್ರಲ್ಲ, ಯಾವ ರೀತಿ ಅಂತ ಹೇಳಿ? ಇದು ದೇವಸ್ಥಾನಕ್ಕೆ, ಇದು ದಾಸೋಹಕ್ಕೆ ಅಂದ್ಬಿಟ್ಟು 1 ಎಕರೆ ಮಾತ್ರ ಇರೋದು. ಅದು ಬರೀ ಇದಕ್ ಮಾತ್ರ ನಾವು ಬೋರಿಗೆ ಮತ್ತೆ ಗೋಶಾಲೆಗೆ ಮಾತ್ರ ಅದು ಯೂಸ್ ಮಾಡ್ಕೊಂಡಿರೋದು. ಇನ್ 3 ಎಕರೆ ಮಾತ್ರ ಯೂಸ್ಗೆ ಹಾಕೊಂಡ್ರೆ ನಾವು ದನಗಳಿಗೆಲ್ಲ ಮೇವಿಗೆ ಮೇಂಟೆನೆನ್ಸ್ ಮಾಡಕ್ಕೆ ಅದಕ್ಕೆ ಹಾಕೊಂಡಿದ್ವಿ. ಅದಕ್ಕೆ ಸಪರೇಟ್ ಆಗಿ ಅದನ್ನ ನಾವು ವರ್ಷಕ್ಕೆ ಇಷ್ಟು ಅಂತ 3 ಎಕರೆಗೆ ದುಡ್ಡು ಕೊಡ್ಬಿಡೋದು ಅವ್ರಿಗೆ. ಗುತ್ತಿಗೆ ಮೇವುಗಳಿಗೆ ಹಾಕೊಂಡಿದ್ದೀವಿ. ಮೇವಿಗೆ ಅಂತ ಇಟ್ಟಿದ್ದೀವಿ. ಅವಕ್ಕೆಲ್ಲ ಗೊಬ್ಬರ ಹಾಕಿ, ಅವಕ್ಕೆಲ್ಲ ಸೀಮೆ ಗೊಬ್ಬರ ಹಾಕಿ, ಇವೆಲ್ಲ ಹಾಕಿ ಮೇವುಗಳಿಗೆ 3 ಎಕರೆ ಹಾಕೊಂಡಿದ್ದೀವಿ.
ಮೇವ್ಗುನು ಏನು ತೊಂದ್ರೆ ಇಲ್ಲ. ಮೇವು ಏನ್ ತೊಂದ್ರೆ ಇಲ್ಲ. ಇಲ್ಲ ಅಂತಂದ್ರೆ ನಾವು ಆ 3 ಎಕರೆ ಹಾಕೊಂಡಿಲ್ಲ ಅಂದ್ರೆ ಮೇವು ಬಹಳ ತೊಂದ್ರೆ ಆಗ್ಬಿಡುತ್ತೆ. ತೊಂದ್ರೆ ಆಗುತ್ತೆ. ನಿಮ್ಗೆ ತೊಂದ್ರೆ ಆಗ್ಬಿಡುತ್ತೆ. ಹಸಿ ಮೇವೆಲ್ಲ ಸಿಗೋದು? ಹಸಿ ಮೇವೆಲ್ಲ ನೋಡಿ ಸಿಗ್ತಾ ಇದೆಲ್ಲ ಇರ್ಲಿಲ್ಲ. ಕಿತ್ಕೊಂಡ್ ಬಂದಿರ ಇವಾಗ ಹ್ಮ್. ಕೊಯ್ಕೊ ಬಂದಿರೋದಾ? ಇವಾಗೆಲ್ಲ ಕಟ್ ಮಾಡ್ಕೊಂಡ್ ಬಂದಿರೋದು. ಕಟ್ ಇವಾಗ ಮಾಡ್ಕೊಂಡ್ ಬಂದಿರೋದು. ಜಮೀನು ಹತ್ರನೇ ಇವಾಗ ಕಟ್ ಮಾಡ್ಕೊಂಡ್ ಬಂದಿರೋದು. ನಮ್ಮ ಹತ್ರ ಈಗ ಹುಲ್ಲಿಲ್ಲ ಅಂತಂದಿದ್ರೆ ಈಗ 25 ರಾಸು ನಾವು ಮೇಯ್ಸ ಕಾಯ್ತಾ ಇರ್ಲಿಲ್ಲ. ಕಷ್ಟ ಕಷ್ಟ ಆಗೋದು. ಹೊರಗಡೆಯಿಂದನೇ ತಂದು ತಂದು ಮೇಯ್ಸ ಮೊದ್ಲು ಅಂತಂದ್ರೆ ಇದನ್ನ ಹಾಕೊಂಡು ಹೆಚ್ಚು ಕಮ್ಮಿ ಒಂದ್ 5-6 ವರ್ಷ ಆಯ್ತು. ಇವಾಗ ಈ ಯೂಜ್ ಹಾಕೊಂಡು ಈ ಜಮೀನಿಗ ಮೊದ್ಲು ಅಂತಂದ್ರೆ ಒಂದ್ ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದ್ 2 ಲಕ್ಷ 3 ಲಕ್ಷ ರೂಪಾಯಿ ಹುಲ್ಲೇ ತಗೊಂಬರ್ತಾ ಇದ್ರು. ಈ ರಾಗಿ ಹುಲ್ಲು ಮತ್ತೆ ಈ ಭತ್ತ ಹುಲ್ಲೆಲ್ಲವ ಒಂದ್ ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದ್ 3 ಲಕ್ಷ ರೂಪಾಯಿ ಹುಲ್ಲೇ ತಗೊಂಬಂದ್ ಹಾಕ್ತಾ ಇದ್ರು. ಯಾವಾಗ ಈ ಯೂಜ್ ಹಾಕೊಂಡ್ಮೇಲೆ ಸ್ವಲ್ಪ ಅನುಕೂಲ ಆಗಿದೆ. ಮೇವುಗಳಿಗೂ ಒಳ್ಳೆ ಹಸಿ ಮೇವು ಸಿಗುತ್ತೆ. ಯಾವ್ದು ತೊಂದ್ರೆ ಇಲ್ಲ. ಇವಾಗ ತೊಂದ್ರೆ ಇಲ್ಲ. ನಾವೇ ಅದಕ್ಕೆಲ್ಲ ಸೀಮೆ ಗೊಬ್ಬರ ದನದ ಗೊಬ್ಬರ ಎಲ್ಲ ಹಾಕೊಂಡು ನಾವೇ ಬೆಳಿತಾ ಇದೀವಿ. ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಇವೆಲ್ಲ ಒಂದಕ್ಕೊಂದು ಗೊಬ್ಬರ ಅದು ಇದಕ್ಕೆ ಜಮೀನ್ಗೆ ಹೋಗುತ್ತೆ. ಮತ್ತೆ ಅಲ್ಲಿಂದ ಬಂದಿರೋ ಮೇವು ಇವಕ್ಕೂ ಆಗುತ್ತೆ. ಉತ್ಪತ್ತಿ ಆಗುತ್ತೆ. ಹಾಲೆಲ್ಲ ದಾಸೋಹ ಕೊಡ್ತೀವಿ. ದಾಸೋಹ ಕೊಟ್ಬಿಡ್ತೀರ. ಮಜ್ಜಿಗೆ ಮಜ್ಜಿಗೆ ಹಾಲಿಗೆಲ್ಲ ಹೋಳಿಗೆಗೆ ತುಪ್ಪ ಇದೆಲ್ಲ ಯೂಸ್ ಆಗುತ್ತಲ್ಲ. ತುಪ್ಪನೂ ಇದ್ರದೇನಾ? ಇದ್ರೆ ಮಾಮೂಲಿ ಮಜ್ಜಿಗೆ ಬೆಣ್ಣೆ ಕಡಿತೀವಿ, ಮಜ್ಜಿಗೆ ಕಡಿತೀವಲ್ಲ ಅದೇ ತುಪ್ಪ ಆಗುತ್ತೆ. ಕರೆಕ್ಟ್ ಅದನ್ನೇ ತುಪ್ಪ ಹಾಕಿ ಅದೇ ಭಕ್ತಾದಿಗಳಿಗೆ ಹೋಳಿಗೆ ತುಪ್ಪಕ್ಕೆ ತುಪ್ಪ ಹಾಕ್ತೀವಿ. ಈ ತರ ನೋಡಿ ಒಂದಕ್ಕೊಂದು ಯಾವ ತರ ಲಿಂಕ್ ಇದೆ ಅಂತ ಹೇಳಿ. ಇಲ್ಲಿ ನೋಡಿ ತರಕಾರಿ ಇವೆಲ್ಲ ಒಂಚೂರು ಇಲ್ಲೇ ಚಿತಿ ಇದೆಲ್ಲ ಇಲ್ಲಿದೆ ಮೇವು ಕಟ್ ಮಾಡೋದಾ? ಇದೆಲ್ಲ ಮೇವು ತಕೊಂಬಂದ ಅಲ್ಲಿಂದ ಎಲ್ಲ ಕಟ್ ಮಾಡಿ ಹಿಂಗ ಮಿಷಿನ್ ಅಲ್ಲಿ ಬಿಟ್ಟು ಈ ತರ ಇರುತ್ತೆ. ಆಮೇಲಿಂದ ಕಟ್ ಮಾಡಿ ಹಿಂಗಾಗಿದೆ. ಕಟ್ ಮಾಡಿ ಎಲ್ಲಾನು ಪುಡಿ ರೀತಿ ಬೂಸೋ ರೀತಿ ಮಾಡಿ ಅವಕ್ಕೆ ಸಾಯಂಕಾಲ ಆಯ್ತು 1 ಪುಟ್ಟಿ 2 ಪುಟ್ಟಿ ಅವಕ್ಕೆ ಹಾಕ್ಬೇಕು. ಇದೇ ಪುಟ್ಟಿ ಇದೆಯಲ್ಲ ಯಾವ ಮೇವು ಇದು? ಇದು ಮಾಮೂಲಿ ಸೀಮೆ ಹುಲ್ಲು. ಸೀಮೆ ಹುಲ್ಲಿನ ಮೇವು. ಸೀಮೆ ಹುಲ್ಲು ಎಲ್ಲ ಕಟ್ ಮಾಡಿ ಹಾಕಿರೋದು. ಹಸಿ ಮೇವು ಇಲ್ಲ, ಒಣ ಮೇವಲ್ಲ, ಬರೀ ಹಸಿ ಮೇವು. ಹಸಿ ಮೇವೆ ನೋಡಿ ಎಲ್ಲ ಕಟ್ ಮಾಡಿ ಹಾಕಿರೋದು ಹಿಂಗೆ. ಹೌದೌದೌದು. ಎಲ್ಲ ಬೂಸೋ ರೀತಿ ಸಣ್ಣ ಸಣ್ಣವಾಗಿ. ದೊಡ್ಡವಕ್ಕೂ ಚಿಕ್ಕ ಕಲ್ಲಕ್ಕೂ ಪ್ರತಿಯೊಂದು ಹಸುಗಳಿಗೂ ಒಂದೊಂದ್ ಪುಟ್ಟಿ, ಚಿಕ್ಕವಕ್ಕೆಲ್ಲ ಒಂದೊಂದ್ ಪುಟ್ಟಿ ಹಾಕ್ತಿವಿ. ದೊಡ್ಡವಕ್ಕೆಲ್ಲ 2 ಪುಟ್ಟಿ ಹಾಕ್ತಿವಿ. 2 ಸಲ ಹಾಕ್ತೀರ? 2 ಸಾರಿ. ಬೇರೆ ಮೇವು ಅಡಿಕೆ ಬೂಸ, ಕಡ್ಲೆ ಒಟ್ಟು, ರವೆ ಬೂಸ, ಇದೆಲ್ಲ ಅದನ್ನ ಇದೆಲ್ಲ ಮಿಕ್ಸ್ ಮಾಡಿರೋದು. ಇದೆಲ್ಲ ಇದು ಕಡ್ಲೆ ಒಟ್ಟು, ಎಲೆ ಬೂಸ, ರವೆ ಬೂಸ, ಮುಸ್ಲಿಂ ಜೋಳ ನುಚ್ಚು, ಹಿಂಡಿ ಇವೆಲ್ಲ ಮಿಕ್ಸ್ ಮಾಡಿ ಹಾಕಿರೋದು. ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಫುಡ್ ಮಾಡಿ. ನೋಡಿ ಎಲ್ಲ ಪಾಪ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಎಷ್ಟು ನೀಟಾಗೂ ಇದೆ. ಅದು ಒಂದ್ ತಿಂಗಳಿಗೆ 40,000 ರೂಪಾಯಿ ಬರೀ ತಿಂಡಿ ಖರ್ಚು ಬೀಳುತ್ತೆ. ಒಂದ್ ತಿಂಗಳಿಗೆ 40,000 ರೂಪಾಯಿ ಬರೀ ತಿಂಡಿ ಖರ್ಚು ಬೀಳುತ್ತೆ ನೋಡಿ. ಈ ಸೀಮೆ ಹುಲ್ ಬಿಟ್ಟು ಬರೀ ತಿಂಡಿಗೆ. ಭಕ್ತಾದಿಗಳು ಬೇಕಾದ್ರೆ ಇದನ್ನು ತಂದು ಕೊಡ್ಬೋದಲ್ಲ? ಇವೆಲ್ಲ ಕೊಡ್ಬೋದು. ಕೆಲವರು ತಂದು ಕೊಡ್ತಾರೆ, ಎಲ್ಲ ಒಂದೊಂದ್ ಮುಟ್ಟೆ. ಕೆಲವರು ಹಸ್ಕೊಂಡಿರೋರು ಏನ್ ಮಾಡ್ತಾರೆ 150 ಈ ತರ ಕೊಡ್ತಾರೆ. ಹೆಂಗೋ ಒಂದ್ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಮೇಂಟೈನ್ ಮಾಡಕ್ಕೆ? ಈ ಮೇಂಟೈನ್ ಅಂತಂದ್ರೆ ಬರೀ ತಿಂಡಿಗೆ 40,000 ರೂಪಾಯಿ ಆಗುತ್ತೆ ಒಂದ್ ತಿಂಗಳಿಗೆ. ಬರೀ ತಿಂಡಿಗೆ? ನೀವು ಹುಲ್ಲು ಎಲ್ಲ ಬೆಳ್ಕೊಂಡು ನಾವು ಹುಲ್ಲೆಲ್ಲ ಬೆಳ್ಕೊಂಡು ನಾವು ಕಟಾವ್ ಮಾಡಿ ತಂದು ಹಾಕಿರುವೆ ಬರೀ ತಿಂಡಿಗೆ 40,000 ರೂಪಾಯಿ ಖರ್ಚಾಗುತ್ತೆ. ತಿಂಡಿಗೆ 40,000 ರೂಪಾಯಿ ಖರ್ಚಾಗುತ್ತೆ. ನೋಡಿ ಇಲ್ಲೆಲ್ಲ ತಿಂಡಿ ಎಲ್ಲ ಅದೆಲ್ಲ ಮಿಕ್ಸ್ ಮಾಡ್ತೀರಾ? ಇವೆಲ್ಲ ಮಿಕ್ಸ್ ಮಾಡಿ ಎಲ್ಲಕ್ಕೂ ಹಾಕ್ಬೇಕು. ಹಿಂದೆ ಕರೆ ಒಂದಕ್ಕೆ ಅಂತಲ್ಲ, ಸಣ್ಣ ಕರುಗಳಿಂದ ಪ್ರತಿಯೊಂದು ಕೊಡ್ಲೇಬೇಕು. ಯಾಕೆಂತಂದ್ರೆ ಈಗ ಕರೆ ಕೊಡ್ತಿದೀವಿ, ಈಗ ಕರು ಏನ್ ಮಾಡ್ತೇವೆ, ನನ್ನೇ ನೋಡ್ತಾ ಇರ್ತೇವೆ, ನನಗ್ ಕೊಟ್ಟಿಲ್ಲ ಅಂತ. ಅದಕ್ಕೆ ಒಂದು ಕೊಟ್ಟು ಒಂದು ಬಿಡಕ್ಕಾಗಲ್ಲ, ಎಲ್ಲಕ್ಕೂ ಕೊಡ್ಲೇಬೇಕು. ಅದರಿಂದ ಖರ್ಚು ಸ್ವಲ್ಪ ತಿಂಗಳಿಗೆ 40,000 ರೂಪಾಯಿ ಖರ್ಚಿದೆ. ಸೊ ಭಕ್ತಾದಿಗಳು ಆದಷ್ಟು ಸಹಾಯ ಮಾಡ್ಬೋದು, ಒಳ್ಳೇದಾಗುತ್ತೆ. ನಿಮ್ದು ಒಂದ್ ಸೇವೆ ಇರುತ್ತೆ ದೇವ್ರಿಗೋಸ್ಕರ, ಗೋಶಾಲೆಗೋಸ್ಕರ. ಈಗ ಭಕ್ತಾದಿಗಳು ಇಲ್ಲಿ ಸುತ್ತಮುತ್ತ ಇರೋರು ಯಾರೇ ಆಗ್ಲಿ ನಿಮ್ಗೆ ಮೇವು ತಂದು ಕೊಡ್ತೀನಿ ಅಂತಾರೆ, ಇಟ್ಕೊಳ್ಳಿ, ತಂದ್ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ನೀವು ಇಸ್ಕೋತೀರಾ? ಏನಿಲ್ಲ, ಇಸ್ಕೋತೀವಿ. ಮೇವು ಎಲ್ಲ ತಿಂಡಿ ಎಲ್ಲ ಭಕ್ತಾದಿಗಳೆಲ್ಲ ಹರ್ಸ್ಕೊಂಡು 1 ಮೂಟೆ 2 ಮೂಟೆ ಅಂತ ತಿಂಡಿ ಎಲ್ಲ ತಂದ್ಕೊಡ್ತಾರೆ. ಅವೆಲ್ಲ ಇಸ್ಕೋತೀವಿ. ಸೊ ತಿಂಡಿ ಎಲ್ಲ ತಂದ್ಕೊಟ್ರು ಅದಕ್ಕೆಲ್ಲ ಮೇವು ಎಲ್ಲ ತಂದ್ಕೊಟ್ಟು ಇಸ್ಕೋತೀರಾ? ಇವಾಗ ಹಸು ಕರು ಎಲ್ಲ ಯಾರು ಕೊಡ್ಬೇಕು ಅಂತ ಇದ್ರು ಹರಿಸ್ಕೊಂಡು ಹರಿಸ್ಕೊಂಡು ಅದೇ ನಾವು ಅಂತಂದು ಅವ್ರಾಗಿದವ್ರು ತಂದ್ಕೊಂಡು ತಂದ್ ಬಿಟ್ಟವ್ರಿಗೆ ನಾವು ಇಸ್ಕೋತೀವಿ. ಇಸ್ಕೋತೀರಾ? ಅದೇ ಇಷ್ಟೇ ಲಿಮಿಟ್ ಅಂತ ಏನಾದ್ರು ಇದೆ? ಇಷ್ಟೇ ಇದು ಅಂತ ಎಷ್ಟಾದ್ರೂ ಕೊಡ್ಬೋದು. ಇಷ್ಟೇನ್ ಲಿಮಿಟ್ ಅಂತ ಏನಿಲ್ಲ. ಜಾಗ ಇದೆ, ಕೊಡ್ಬೋದು, ಮಾಡಕ್ಕೆ ಏನ್ ತೊಂದ್ರೆ ಇಲ್ಲ ಅಂತ. ತೊಂದ್ರೆ ಏನಿಲ್ಲ. ಇಲ್ಲಿವರೆಗೂ ಎಷ್ಟು ಇವೆಲ್ಲ ಪೂರ್ತಿಯಾಗಿ ಭಕ್ತಾದಿಗಳ ಕೊಟ್ಟಿರೋ? ಇವೆಲ್ಲ ಪೂರ್ತಿಯಾಗಿ ಭಕ್ತಾದಿಗಳು ಕೊಟ್ಟಿದ್ದು, ಮತ್ತೆ ಇಲ್ಲೇ ಹುಟ್ಟಿರವೆ. ಅವಂತಂದ್ರೆ ಒಂದ್ 10-12 ಇವಾಗ ಎಲ್ಲ ಭಕ್ತಾದಿಗಳೇ ಕೊಟ್ಟಿದ್ದು. ಇವೆಲ್ಲ ಇಲ್ಲೇ ಹುಟ್ಟಿರಂತೆ. ಇಲ್ಲೇ ಹುಟ್ಟಿರಂತೆ.
ಇನ್ ಇವಾಗ ಇಲ್ಲೇ ಕಟ್ಟಿ ಇದ್ ಮಾಡ್ತೀರಾ ಅಥವಾ ಹೊರಗಡೆ ಎಲ್ಲಾದ್ರೂ ಇಲ್ಲ ಬಿಡ್ತೀರಾ? ಎಲ್ಲ ಜಮೀನ್ ಹತ್ರ ಹೊಡ್ಕೊಂಡು ಹೋಗ್ತೀವಿ ಬೆಳಿಗ್ಗೆ. ಬೆಳಿಗ್ಗೆ ಬೆಳಿಗ್ಗೆ ಏನಿದೆ ಹಾಲ್ ಕರೆದ ತಕ್ಷಣ 7 ಗಂಟೆಗೆಲ್ಲ ಎಲ್ಲ ಹೊರಗಡೆ ಹೊಂಟೈತವೆ. ಇನ್ನೇನಿಲ್ಲ 3-3:15ಗೆಲ್ಲ ಒಳಗಡೆ 4 ಗಂಟೆ ಒಳಗೆಲ್ಲ ಒಳಗಡೆ ಸೇರಿಸ್ಬಿಡ್ತೀವಿ. ಆತರ ಇಲ್ಲೇ ಕಟ್ಟಿ ಹಾಕೊಂಡು ಇಲ್ಲೇ ಮೇಂಟೈನ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಎಲ್ಲ ಗಲೀಜ್ ಆಗ್ಬಿಡ್ತವೆ ಮಾಡ್ತವೆ. ಆಮೇಲೆ ಹೊರಗಡೆ ಮೇವುನು ಮೇವನ್ನ ಈಗ ಅಲ್ಲೇ ಜಮೀನ್ ಹತ್ರ ಅಲ್ಲೇ ತಗೊಂಡು ಕಟ್ಟಾಕ್ತಿವಿ, ಅಲ್ಲೇ ಕೂದ್ ಹಾಕ್ತಿವಿ, ಮೇವೆಲ್ಲವ ಅಲ್ಲೇ ಮೇಯ್ತವೆ. ಪುನಃ 3-3:15 ಆಯ್ತು ಅಂತಂದ್ರೆ ಎಲ್ಲ ಒಳಗಡೆ ಹೊಡ್ಕೊಂಡ್ಬಿಟ್ಟು ಕಟ್ಟಾಕ್ಬಿಟ್ಟು ಪುನಃ ಇಲ್ಲಿ ತಿಂಡಿ ಗಿಂಡಿ ಕೊಟ್ಟು ಹೋಗಕ್ಕೆ ಹಾಲ್ ಕರೆ ಟೈಮಲ್ಲಿ 5 ಗಂಟೆ ಆಯ್ತು ಅಂದ್ರೆ ಹಾಲ್ ಕರಿ. ಆತರ ಇಲ್ಲೇ ಮೇಂಟೈನ್ ಇಲ್ಲೇ ಬೆಳಿಗ್ಗೆ ಇಲ್ಲೇ ಸಾಯಂಕಾಲ ಕಟ್ಟಾಗತ್ತೀವಿ ಅಂದ್ರೆ ಮೇಂಟೈನ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಒಂದ್ ಆಳು ಅದಕ್ಕೆ ನಿಂತಿರ್ಬೇಕಾಯ್ತು. ಯಾಕೆ ಸಗಣಿ ಎತ್ತಕ್ಕೆ ಅವೆಲ್ಲ ಕ್ಲೀನ್ ಮಾಡಕ್ಕೆ. ಅದರಿಂದ ಏನಿದ್ರು ಬೆಳಿಗ್ಗೆ ಹಾಲ್ ಕರೆದ ತಕ್ಷಣ ಎಲ್ಲ ಹೊರಗಡೆ ಹೊಂಟೋಗ್ಬೇಕು. ಹಾಗಾಗಿ ನಾವು ಕೊಟ್ಟಿಗೆ ಎಲ್ಲ ಕ್ಲೀನ್ ಆಗಿ ಇಟ್ಕೋಬೇಕಾದ್ರೆ ಕ್ಲೀನ್ ತೊಳೆದು ಎಲ್ಲ ಶುದ್ಧ ಇಟ್ಕೋಬೇಕು ಅಂತಂದ್ರೆ ಎಲ್ಲ ಹೊರಗಡೆ ಹೋದ್ರೆ ಒಳಗಡೆ ಕಟ್ಟಾಕೊಂಡು ಈಗ ನಾವ್ ಎಲ್ಲ ಒಳಗಡೆ ಕಟ್ಟಾಕತ್ತು ಅಂತಂದ್ರೆ ಒಂದೇ ತೊಗೊಂಡು ಇನ್ನೊಂದು ತೊಪ್ಪ ಹಾಕಿರ್ತೆ ಅಲ್ಲಿ. ಅವಾಗ ಕ್ಲೀನ್ ಮಾಡಕ್ ಆಗಲ್ಲ. ಹೊರಗಡೆ ಜಮೀನ್ಗೂ ಗೊಬ್ಬರನೂ ಆಗುತ್ತೆ, ಜಮೀನಿಗೆ ಗೊಬ್ಬರ ಇದಾಗುತ್ತೆ. ಆತರ ಇಲ್ಲಿ ಬೆಳೆದಿ ಗೊಬ್ಬರ ಎಲ್ಲ ನಮ್ಮ ಜಮೀನುಗಳಿಗೆ ಆಗ್ತಾ ಇದೀನಿ ಈಗ. ಅದೇನು ಮಾರಾಟ ಮಾಡಲ್ಲ, ಅವೆಲ್ಲ ನಮ್ ಜಮೀನುಗಳಿಗೂ ಯೂಸ್ ಆಗುತ್ತೆ. ಇಲ್ಲಿ ಕೊಟ್ಟಿಗೆ ತೊಳೆದ ನೀರೆಲ್ಲ ಅಲ್ಲಿ ತೊಟ್ಟಿ ಕಟ್ಟಿದೆ, ಅಲ್ಲೂ ಮೋಟರ್ ಹಾಕಿದೆ, ಅದು ಸೀಮೆ ಹೊಲಿಗೆ ಹೋಗುತ್ತೆ. ಅದುವೇ ಅದು ವೇಸ್ಟ್ ಆಗಲ್ಲ. ಕೊಟ್ಟಿಗೆ ತೊಳೆದು ಸಗಣಿ ನೀರು, ಗಂಜಲ ಪ್ರತಿಯೊಂದು ತೊಟ್ಟಿ ಹೋಗುತ್ತೆ. ಅದು ಗೊಬ್ಬರ ಎಲ್ಲಾರು ತೊಟ್ಟಿ ಮಾಡಿದೀವಿ, ಅದಕ್ಕೆ ಸಪರೇಟ್. ಅಲ್ಲಿ ಒಂದು ಮೋಟರ್ ಇಕ್ಕಿದೀವಿ, ಅಲ್ಲಿಂದ ಪೈಪ್ ಕಲೆಕ್ಷನ್ ಕೊಟ್ಟು ಜಮೀನು ಬಿಡ್ತೀರಾ. ಅಲ್ಲಿ ಮೋಟರ್ ಆನ್ ಮಾಡ್ತು ಅಂದ್ರೆ ಜಮೀನ್ಗೆ ಹೋಗಿ ನೀರ್ ಬೀಳ್ತಾ ಇರುತ್ತೆ. ಗಂಜಲ ನೀರು, ಕೊಟ್ಟಿಗೆ ನೀರು ಪ್ರತಿಯೊಂದು ಅದು ವೇಸ್ಟ್ ಆಗಲ್ಲ. ಹಂಗೆ ಕೂವತ್ತಾಗಿ ಸೀಮೆ ಹುಲ್ಲು ಬತ್ತೆ, ಜೋಳನು ಬತ್ತೆ, ದನಗಳಿಗೂ ಸ್ವಲ್ಪ ಪೌಷ್ಟಿಕವಾದಂತ ಮೇವು ಸಿಗುತ್ತೆ. ಇವಾಗ ಸಫಿಶಿಯಂಟ್ ಆಗಿ ಇದು ಮೇಂಟೈನ್ ಮಾಡೋದಕ್ಕೆಲ್ಲ ಆಗ್ತಾ ಇದೆ. ಅಂದ್ರೆ ಕಷ್ಟನೇ. ಅಂದ್ರೆ ಈಗ 25 ಹಸುನಲ್ಲಿ ಕನಿಷ್ಠ ಒಂದು 10-15 ಯಾರು ಕರೆದ್ರೆ ಮೇಂಟೈನ್ ಆಯ್ತವೆ. ಈಗ ಸ್ವಲ್ಪ ಈಗ ಸಣ್ಣ ಕರುಗಳಿವೆ, ಇವೆಲ್ಲ ಇವನ್ ಗಬ್ಬಾಗಿ ಅವೆಲ್ಲ ಪಲಾಗನಂಟೆ ಅವಕ್ಕೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಇರ್ತವೆ. ಅಂದ್ರೆ ಇನ್ನು ಬಿಡಕ್ ಆಗಲ್ವಲ್ಲ ನಾವು. ಅದೇ ಖರ್ಚು ಇವಾಗ ಸ್ವಲ್ಪ ಕಮ್ಮಿನೇ. ಇವಾಗ ಭಕ್ತಾದಿಗಳೆಲ್ಲ ಸಪೋರ್ಟ್ ಮಾಡಿ ದಾನ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಸರಿ. ಭಕ್ತಾದಿಗಳುವೆ ಸ್ವಲ್ಪ ಇವಕ್ಕೆಲ್ಲ ಸಪೋರ್ಟ್ ಮಾಡಿ ಅನುಕೂಲ ಮಾಡಿದಾಗ ಎಲ್ಲಕ್ಕೂ ಸ್ವಲ್ಪ ನಮ್ ಇಲ್ಲಿ ಮೇಂಟೈನ್ ಮಾಡಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ. ಅದೇ ನಾವು ನಮ್ಮ ಚಾನಲ್ ಮುಖಾಂತರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡುವಂತ ಭಕ್ತಾದಿಗಳಿಗೆ ನಾವು ಕೂಡ ಪ್ರಾರ್ಥನೆ ಮಾಡ್ಕೋತೀವಿ. ಇಲ್ಲಿ ಇಷ್ಟ ಹಸುಗಳಿದಾವೆ, ಅದನ್ನ ಮೇಂಟೈನ್ ಮಾಡೋದಕ್ಕೆ ಸಪೋರ್ಟ್ ಮಾಡೋರು ಇದ್ರದ್ದು ಡೀಟೇಲ್ಸ್ ಕೊಡ್ತೀವಿ. ಯಾರು ಬೇಕಾದ್ರೂ ಇಲ್ಲಿ ಅವ್ರ ಇಚ್ಛೆ ಪ್ರಕಾರ ಕೊಡಬಹುದು. ಅಷ್ಟು ಅಂತ ಏನಿಲ್ಲ, ದುಡ್ಡಲ್ಲಿ ಏನೈತೆ ಅದು ಕೊಡಬಹುದು. ಅದೇ ಇವಾಗ ಕೆಲವ್ರಿಗೆ ಏನು ಅಂದ್ರೆ ಎಲ್ಲಿ ಗೋಶಾಲೆ ಇದೆ ಏನು ಅನ್ನೋದೇ ಗೊತ್ತಿರಲ್ಲ. ಕೆಲವು ಜನ ಗೊತ್ತಿರಲ್ಲ, ಮನಸ್ಸಿದೆ ಆದ್ರೆ ಗೊತ್ತಿರಲ್ಲ. ಅಂತವ್ರಿಗೆ ಇದು ಅನುಕೂಲ ಆಗುತ್ತೆ. ಏನೋ ಚೆನ್ನಾಗಿ ನಡೆಸ್ತಾ ಇದೀರಾ, ಒಳ್ಳೆ ದೇವ್ರ ಕೆಲಸ ಮಾಡ್ತಾ ಇದೀರಾ. ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಎಲ್ಲ ದನಕರುಗಳಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಬಂದು ಭಕ್ತಾದಿಗಳಿಗೂ ಒಳ್ಳೇದಾಗ್ಲಿ. ಇಲ್ಲಿ ರೇವಣಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬರೋರು ಇಲ್ಲಿ ಗೋಶಾಲೆ ಇರುತ್ತೆ, ಖಂಡಿತ ಬಂದು ಇಲ್ಲಿ ಭೇಟಿ ಮಾಡ್ಬೋದು. ತಮ್ಮ ಕೈಲಾದ ಸಹಾಯನ ಮಾಡ್ಬೋದು. ಸರಿ, ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಆಯ್ತು, ಥ್ಯಾಂಕ್ ಯು. ಬನ್ನಿ ಇವಾಗ ದಾಸೋಹ ಭವನದ ಕಡೆ ಹೋಗೋಣ. ನೋಡಿ, ಇದೆ ದಾಸೋಹ ಭವನ. ಇಲ್ಲಿ ವಸತಿ ಗೃಹ ಕೂಡ ಇದೆ, ಅಂದರೆ ವಸತಿ ಸೌಲಭ್ಯ. ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ದಿನನಿತ್ಯ ದಾಸೋಹ ಇರುತ್ತೆ ಇಲ್ಲಿ. ವೀಕ್ಷಕರೇ ನೋಡ್ಬೋದು ನೀವು, ಇಲ್ಲಿ ವಸತಿ ಸೌಲಭ್ಯ ಇದೆ. ಇಲ್ಲಿ ಫೋನ್ ನಂಬರ್ಸ್ ಎಲ್ಲ ಹಾಕಿದ್ದಾರೆ. ಸೊ ನೀವು ಯಾರಿಗಾದ್ರೂ ಇಲ್ಲಿ ಉಳ್ಕೋಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಈ ನಿಮ್ಮ ಪಾದರಕ್ಷೆ ಮತ್ತು ಪದವಿ ಇವೆರಡನ್ನು ಹೊರಗೆ ಬಿಡಿ. ಬನ್ನಿ ಒಳಗಡೆ ಹೋಗೋಣ. ಇದು ದಾಸೋಹ ಭವನ. ಇದು ಒಳಗಡೆ ನಿಮಗೆ ವಸತಿ ಕೂಡ ಇದೆ, ಅಂದರೆ ಮೇಲ್ಗಡೆ ಎಲ್ಲ. ಇದು ನೋಡಿ, ದಾಸೋಹ ಭವನ ಈ ಥರ ಇದೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಗೋಶಾಲೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಗೋಶಾಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ವಿಡಿಯೋ ಮೊದಲನೇ ಭಾಗದಲ್ಲೇ ತೋರಿಸಿರ್ತೀವಿ.
ನೋಡಿ ಅಕೌಂಟ್ ನಂಬರ್ ಎಲ್ಲ ಇದೆ. ಸೊ ದೇಣಿಗೆ ನೀಡುವಂಥವ್ರು ಈ ಅಕೌಂಟ್ ನಂಬರ್ಗೆ ನೀವು ಕಳಿಸ್ಬೋದು, ಅಥವಾ ಡೈರೆಕ್ಟ್ ಆಗು ಇಲ್ಲಿ ಹಣ ಸಂದಾಯ ಮಾಡಿ ರಸೀದಿಯನ್ನು ಕೂಡ ಪಡ್ಕೊಳ್ಬೋದು.